ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಗೆಳೆಯರೆ, ಇವತ್ತು ಮತ್ತೊಂದು ನಾವು ಹೊಸ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ 8. ಗೆಳೆಯರೆ, ಈ ಹಿಂದೆ ಕಂಪ್ಯೂಟರ್ ಸಾಕ್ಷರತೆಯ 7 ಭಾಗಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇಲಿಸ್ಟನ್ನು, ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1. ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು? ಆಪ್ಷನ್ ಎ ಕಠಿಣ ತಟ್ಟೆ ಅಂದರೆ ಹಾರ್ಡ್ ಡಿಸ್ಕ್, ಆಪ್ಷನ್ ಬಿ ದರ್ಶಕ ಅಂದರೆ ಮಾನಿಟರ್, ಆಪ್ಷನ್ ಸಿ ಮುದ್ರಕ ಅಂದರೆ ಪ್ರಿಂಟರ್, ಆಪ್ಷನ್ ಡಿ ಸ್ಪೀಕರ್. ಗೆಳೆಯರು, ಏನಿರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 30 ಅಂಕಗಳ ಕಂಪ್ಯೂಟರ್ ಪ್ರಶ್ನೆಗಳಿರುತ್ತೆ. ಆ ಕಂಪ್ಯೂಟರ್ ಪ್ರಶ್ನೆಗಳಲ್ಲೇ ಕೆಲವೊಂದು ಸಾರಿ ಉತ್ತರಗಳಿರುತ್ತೆ. ತಾವು ಕರೆಕ್ಟಾಗಿ ಓದಿದ್ರೆ ಉತ್ತರಗಳನ್ನ ಕಂಡುಹಿಡಿಬಹುದು. ಪ್ರಶ್ನೆ ಏನು ಕೇಳಿದಾರೆ ಅಂದರೆ, ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಏನು ಮಾಡ್ತಾ ಇದೆ ಅನ್ನೋದನ್ನ ವೀಕ್ಷಿಸಲು ಸಹಾಯ ಮಾಡುವಂಥ ಸಾಧನ ಯಾವುದು ಅಂತ ಕೇಳ್ತಾರೆ. ಸೊ ತಾವು ಕಂಪ್ಯೂಟರ್ನಲ್ಲಿ ಏನು ನಡೀತಾ ಇದೆ ಅಂತ ಯಾವುದ್ರಲ್ಲಿ ನೋಡ್ತೀರಾ? ಆಲ್ಮೋಸ್ಟ್ ಆಗಿ ಮಾನಿಟರ್ನಲ್ಲಿ ನೋಡ್ತೀರಾ. ಮಾನಿಟರ್ ಅಂದರೆ ಕನ್ನಡದಲ್ಲಿ ದರ್ಶಕ ಅಂತ. ಸೊ ಪ್ರಶ್ನೆ 1 ಸರಿಯಾದ ಉತ್ತರ ಆಪ್ಷನ್ ಬಿ ದರ್ಶಕ. ಗೆಳೆಯರೆ, ದರ್ಶಕನ ಮಾನಿಟರ್ ಅಂತ ಕರೀತಾರೆ. ಪ್ರಶ್ನೆ 2. ಏಕವರ್ಣೀಯ ಮಾನಿಟರ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಪ್ಪು ಬಣ್ಣದ ಮಾನಿಟರ್, ಆಪ್ಷನ್ ಬಿ ಬಿಳಿ ಬಣ್ಣದ ಮಾನಿಟರ್, ಆಪ್ಷನ್ ಸಿ ಬಣ್ಣದ ಮಾನಿಟರ್, ಆಪ್ಷನ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್. ಏಕವರ್ಣಿ ಅಂದರೆ ಒಂದೇ ವರ್ಣದ ಮಾನಿಟರ್ ಅಂದರೆ ಏನು? ಕಪ್ಪು ಬಿಳುಪಿರಬಹುದು. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ಗಳು. ಇದಕ್ಕೇನಂತಾರೆ? ಮೋನೋಕ್ರೋಮ್ ಮಾನಿಟರ್ಸ್ ಅಂತಾರೆ. ಬಹುವರ್ಣಿ ಅಂದರೆ ಕಲರ್ಫುಲ್ ಮಾನಿಟರ್ಗಳಿಗೆ ಏನಂತಾರೆ? ಮಲ್ಟಿಕ್ರೋಮ್ ಮಾನಿಟರ್ಸ್ ಅಂತ ಕರೀತಾರೆ. ಮಲ್ಟಿಕ್ರೋಮ್ಸ್ ಅಂದರೆ ಕಲರ್ಫುಲ್ ಅಂದರೆ ಮೇಲೆ ಇರೋಂಥ ಮಾನಿಟರ್ ಕಲರ್ಫುಲ್ ಅಲ್ಲ, ಏನಿರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲ್ಲ, ಕಲರ್ ಇರುತ್ತೆ. ಸೊ ಅದಕ್ಕೆ ಕಲರ್ಫುಲ್ ಮಾನಿಟರ್ ಅಂತ ಕರೀತಾರೆ. ಅದರಲ್ಲಿ ಬರುವಂಥ ಚಿತ್ರಗಳು ಕಲರ್ಫುಲ್ ಆಗಿ ಬರುತ್ತೆ. ಪ್ರಶ್ನೆ 3. ಕಂಪ್ಯೂಟರ್ನ ಮಾನಿಟರ್ ಆಪ್ಷನ್ ಎ ಇನ್ಪುಟ್ ಡಿವೈಸ್, ಆಪ್ಷನ್ ಬಿ ಔಟ್ಪುಟ್ ಡಿವೈಸ್, ಆಪ್ಷನ್ ಸಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್, ಆಪ್ಷನ್ ಡಿ ಯಾವುದು ಅಲ್ಲ. ಕಂಪ್ಯೂಟರ್ ಮಾನಿಟರ್ ಒಂದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3 ಸರಿಯಾದ ಉತ್ತರ ಆಪ್ಷನ್ ಬಿ ಔಟ್ಪುಟ್ ಡಿವೈಸ್. ಗೆಳೆಯರೆ, ಹೊರಗಡೆ ತೋರಿಸೋದು, ಹೊರಗಡೆ ಹಾಕೋದನ್ನ ಔಟ್ಪುಟ್ ಅಂತ ಕರಿತೀವಿ, ಒಳಗಡೆ ತೆಗೆದುಕೊಳ್ಳೋದನ್ನ ಇನ್ಪುಟ್ ಅಂತ ಕರಿತೀವಿ. ಸೊ ಇನ್ಪುಟ್ ಅಲ್ಲ, ಔಟ್ಪುಟ್ ಇದೆ. ಯಾಕಂದ್ರೆ ದರ್ಶಕ ದರ್ಶನವನ್ನ ಮಾಡಿಸುತ್ತೆ, ಏನ್ ನಡೀತಾ ಇದೆ ಅನ್ನೋದು ಹೊರಗಡೆ ತೋರಿಸುತ್ತೆ. ಇದು ಔಟ್ಪುಟ್ ಡಿವೈಸ್ ಗೆಳೆಯರೆ, ಓಕೆನಾ. ಪ್ರಶ್ನೆ 4. ಮಾರುಕಟ್ಟೆಯಲ್ಲಿ ಪ್ಲಾಸ್ಮಾ ಟಿವಿ ಎಂಬ ಹೊಸ ಮಾದರಿಯ ದೂರದರ್ಶನ ಮಾರಾಟವಾಗುತ್ತಿದೆ. ಪ್ಲಾಸ್ಮಾ ಎಂಬುದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಇದು 2 ಗಾಜಿನ ಅಂಕಣಗಳ ನಡುವೆ ಇರಿಸಲಾದ ಜಡ ಪ್ರತಿಷ್ಠಿತ ಅನಿಲಗಳ ಮಿಶ್ರಣವನ್ನು ಸೂಚಿಸುತ್ತದೆ. ಆಪ್ಷನ್ ಬಿ ಇದು ಒಂದು ಗಾಜಿನ ಅಂಕಣದಲ್ಲಿ ಇರಿಸಲಾದ ಎಲೆಕ್ಟ್ರಾನುಗಳ ಅನಿಲವನ್ನು ಸೂಚಿಸುತ್ತದೆ. ಆಪ್ಷನ್ ಸಿ ಇದು ಒಂದು ಗಾಜಿನ ಅಂಕಣದಲ್ಲಿ ಇರಿಸಲಾದ ನ್ಯೂಟ್ರಾನುಗಳ ಅನಿಲವನ್ನು ಸೂಚಿಸುತ್ತದೆ. ಆಪ್ಷನ್ ಡಿ ಇದು ಸಾಲುಗಳಲ್ಲಿ ಅಣಿಗೊಳಿಸಲಾದ ಸಾವಯವ ಸಂಯುಕ್ತಗಳ ತೆಳು ಪದರವನ್ನು ಸೂಚಿಸುತ್ತದೆ. ಪ್ಲಾಸ್ಮಾ ಟಿವಿ ಅಂದರೆ ಏನು? ಪ್ಲಾಸ್ಮಾ ಎಂಬುದು ಏನು ಸೂಚನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಎ ಗೆಳೆಯರೆ, ಇದು 2 ಗಾಜಿನ ಅಂಕಣಗಳ ನಡುವೆ ಇರಿಸಲಾದ ಜಡ ಪ್ರತಿಷ್ಠಿತ ಅನಿಲಗಳ ಮಿಶ್ರಣವನ್ನು ಸೂಚಿಸುತ್ತೆ. ಅದಕ್ಕೆ ಪ್ಲಾಸ್ಮಾ ಟಿವಿ ಅಂತ ಕರೀತಾರೆ. ಪ್ಲಾಸ್ಮಾ ಟಿವಿ ಅಂದರೆ 2 ಗ್ಲಾಸ್ಗಳ ನಡುವೆ ಒಂದು ಅನಿಲ ಇರುತ್ತೆ, ಜಡ ಅನಿಲಗಳು ಇರುತ್ತೆ. ಆ ಜಡ ಅನಿಲಗಳು ನಮ್ಗೆ ಏನು ಆ ಟಿವಿನಲ್ಲಿ ನಾವು ನೋಡಬೇಕು ಅಂತ ನಾವು ಏನು ಪ್ರೋಗ್ರಾಮನ್ನು ಹಾಕಿರ್ತೀವಿ ಅದನ್ನು ತೋರಿಸತ್ತೆ ಗೆಳೆಯರೆ, ಓಕೆನಾ. ಪ್ರಶ್ನೆ 5. ಪರದೆಯ ಅಳತೆಗನುಗುಣವಾಗಿ ಟೆಲಿವಿಷನ್ನಿನ ಗಾತ್ರವನ್ನು ಹೇಳುವಾಗ ಅದು ಆಪ್ಷನ್ ಎ ಪರದೆಯ ಸಮತಲ ಉದ್ದವನ್ನು ಸೂಚಿಸುತ್ತದೆ, ಆಪ್ಷನ್ ಬಿ ಪರದೆಯ ಲಂಬ ಉದ್ದವನ್ನು ಸೂಚಿಸುತ್ತದೆ, ಆಪ್ಷನ್ ಸಿ ಪರದೆಯ ಕರ್ಣರೇಖೆಯ ಉದ್ದವನ್ನು ಸೂಚಿಸುತ್ತದೆ, ಆಪ್ಷನ್ ಡಿ ಪರದೆಯ ಮೇಲ್ಮೈಗೆ ಲಂಬವಾಗಿರುವ ಅಂತರವನ್ನು ಸೂಚಿಸುತ್ತದೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಒಂದು ಟೆಲಿವಿಷನ್ ಅಂದರೆ ಒಂದು ಟಿವಿನ ತೊಗೊಳಕ್ಕೆ ಹೋಗ್ತೀರಾ, ಎಷ್ಟು ಇಂಚಿಂದು ಅಂತ ಕೇಳ್ತಾರೆ. ಸೊ 32 ಇಂಚು, 41 ಇಂಚು, 43 ಇಂಚು, 50 ಇಂಚು ಅಂತ ಹೇಳ್ತೀರಾ. ಆ ಇಂಚುಗಳನ್ನು ಯಾವ ರೀತಿಯಾಗಿ ಅಳತೆ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಸಿ ಪರದೆಯ ಕರ್ಣರೇಖೆಯ ಉದ್ದವನ್ನು ಸೂಚಿಸುತ್ತದೆ. ಕರ್ಣರೇಖೆ ಅಂದರೆ ಯಾವುದು ಅಂದರೆ ಏನು ಕಾರ್ನರ್ ಟು ಕಾರ್ನರ್ ನೀವೇನು ಅಳತೆ ಮಾಡ್ತೀರಾ ಅದು 32 ಇಂಚ್ ಇರುತ್ತೆ ಗೆಳೆಯರೆ. ನೀವು ಲಂಬವಾಗಿ ಅಳತೆ ಮಾಡಿದ್ರು 32 ಇಂಚ್ ಸಿಗಲ್ಲ, ಉದ್ದವಾಗಿ ಅಳತೆ ಮಾಡಿದ್ರು 32 ಇಂಚ್ ಸಿಗಲ್ಲ. ಕಾರ್ನರ್ ಟು ಕಾರ್ನರ್ ತಾವು ಯಾವ ಕಾರ್ನರು ವಿರುದ್ಧ ದಿಕ್ಕಿನ ಕಾರ್ನರ್ಗಳನ್ನು ನೀವು ಅಳತೆ ಮಾಡಿದಾಗ ಮಾತ್ರ ತಮಗೆ 32 ಇಂಚಿನ ಅಳತೆ ಸಿಗತ್ತೆ.
ಪ್ರಶ್ನೆ 6, ಇವುಗಳಲ್ಲಿ ನಿರ್ಗಮನ ಸಾಧನಗಳು ಯಾವುವು ಅಂದರೆ ಔಟ್ಪುಟ್ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾನಿಟರ್ ಮತ್ತು ಪ್ರಿಂಟರ್, ಆಪ್ಷನ್ ಬಿ ಫ್ಲಾಪಿ ಮತ್ತು CD, ಆಪ್ಷನ್ ಸಿ ಕೀಬೋರ್ಡ್ ಮತ್ತು ಮೌಸ್, ಆಪ್ಷನ್ ಡಿ ವಿಂಡೋಸ್ 2000 ಮತ್ತು ವಿಂಡೋಸ್ XP. ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು. ಯಾವುದು? ವಿಂಡೋಸ್ 2000 ಮತ್ತು ವಿಂಡೋಸ್ XP. ಔಟ್ಪುಟ್ ಸಾಧನಗಳು ಯಾವ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಎ ಮಾನಿಟರ್ ಮತ್ತು ಪ್ರಿಂಟರ್ ಇವೆರಡು ಔಟ್ಪುಟ್ ಸಾಧನಗಳು ಗೆಳೆಯರೆ. ಪ್ರಶ್ನೆ 7, ಸಂಸ್ಕರಿಸಿದ ಮಾಹಿತಿಯನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಇನ್ಪುಟ್, ಆಪ್ಷನ್ ಬಿ ಸಂಗ್ರಹಣಾ ಸಾಧನ ಅಂದರೆ ಸ್ಟೋರೇಜ್ ಡಿವೈಸ್, ಆಪ್ಷನ್ ಸಿ ಸ್ಮರಣಾಂಗ ಅಂದರೆ ಮೆಮೊರಿ, ಆಪ್ಷನ್ ಡಿ ಔಟ್ಪುಟ್ ಅಂತ ಕೇಳ್ತಾರೆ. ಸಂಸ್ಕರಿಸಿದ ಮಾಹಿತಿಯನ್ನು ವೀಕ್ಷಣೆ ಮಾಡೋಕೆ ಸಹಾಯ ಮಾಡುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ಔಟ್ಪುಟ್ ಗೆಳೆಯರೆ. ನಾನು ಹಿಂದೆ ಹೇಳಿದ್ರೆ ತಮಗೆ ಮಾನಿಟರ್ ನಮಗೆ ತೋರಿಸತ್ತೆ ಒಳಗಡೆ ಏನು ನಾವು ಕೆಲಸವನ್ನು ಒಳಗೆ ಏನು ನಡೀತಾ ಪ್ರೋಗ್ರಾಮ್ನಲ್ಲಿ ಏನು ನಡೀತಾ ಇದನ್ನು ಅದು ತೋರಿಸೋದನ್ನು ಔಟ್ಪುಟ್ ಅಂತಾರೆ. ಔಟ್ಪುಟ್ ಯಾವ್ದು ಕೆಲಸ ಮಾಡುತ್ತೆ? ಮಾನಿಟರ್ ಕೆಲಸ ಮಾಡುತ್ತೆ. ಮಾನಿಟರ್ ಮಾಡುವಂಥ ಕೆಲಸ ಔಟ್ಪುಟ್ ಕೆಲಸ ಅದು. ಪ್ರಶ್ನೆ 8, ಸಾಫ್ಟ್ ಕಾಪಿ ಅಂದರೆ ಏನು? ಆಪ್ಷನ್ ಎ ಮುದ್ರಣಗೊಂಡ ಉತ್ಪತ್ತಿ, ಆಪ್ಷನ್ ಬಿ ಸ್ಪೀಕರ್ನ ಶಬ್ದ, ಆಪ್ಷನ್ ಸಿ ಮಾನಿಟರ್ನ ಫಲಿತಾಂಶ, ಆಪ್ಷನ್ ಡಿ ಯಾವುದು ಅಲ್ಲ. ಗೆಳೆಯರೆ, ಫ್ರೆಂಡ್ಸ್ಗೆ ಫೋನ್ ಮಾಡ್ತೀರಾ, ಫೋನ್ ಮಾಡಿಬಿಟ್ಟು ಒಂದು ಫೋಟೋ ಕಾಪಿ ಇದ್ರೆ ಸಾಫ್ಟ್ ಕಾಪಿ ಕಳಿಸ್ಕೊಡು, ಇಲ್ಲೇ ನಾನು ಪ್ರಿಂಟ್ ತಗೋತೀನಿ ಅಂತೀರಾ. ಸೊ ಸಾಫ್ಟ್ ಕಾಪಿ ಅಂದರೆ ಏನು ಅಂದರೆ ಆಪ್ಷನ್ ಸಿ ಮಾನಿಟರ್ನ ಫಲಿತಾಂಶ. ಈ ಮಾನಿಟರ್ನಲ್ಲಿ ನೀವೇನು ವರ್ಕ್ ಮಾಡಿರ್ತೀರ ಆ ವರ್ಕ್ ಮಾಡಿರುವಂಥದ್ದೇ ಸಾಫ್ಟ್ ಕಾಪಿ. ಅದನ್ನು ಒಂದ್ಸಲಿ ನೀವು ಪ್ರಿಂಟ್ ತೆಗೆದ್ರೆ ಅದೇ ಹಾರ್ಡ್ ಕಾಪಿ ಆಗುತ್ತೆ ಗೆಳೆಯರೆ. ಓಕೆನಾ. ಪ್ರಶ್ನೆ 9, ಇವುಗಳಲ್ಲಿ ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಆಪ್ಷನ್ ಬಿ ಡೈಸಿ ವೀಲ್ ಪ್ರಿಂಟರ್, ಆಪ್ಷನ್ ಸಿ ಡ್ರಮ್ ಪ್ರಿಂಟರ್, ಆಪ್ಷನ್ ಡಿ ಲೇಸರ್ ಪ್ರಿಂಟರ್. ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಹೊರತೆಗೀರಿ ಅಂತ ಇದ್ದಾರೆ. ಬನ್ನಿ ಹೊರತೆಗೆಯೊಂದು ಕೆಲಸವನ್ನು ಮಾಡೋಣ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ಲೇಸರ್ ಪ್ರಿಂಟರ್ ಗೆಳೆಯರೆ. ಯಾಕಂದರೆ ಇವು ಮೂರೇ ಒಂದೇ ಥರದ ಪ್ರಿಂಟರ್. ಡೇಟಾ ಮ್ಯಾಟ್ರಿಕ್ಸ್ ಪ್ರಿಂಟರ್, ಡೈಸಿ ವೀಲ್ ಪ್ರಿಂಟರ್ ಮತ್ತು ಡ್ರಮ್ ಪ್ರಿಂಟರ್ಗಳು ಇವು ಮೂರು ಒಂದೇ ಥರದ ಪ್ರಿಂಟರ್ಗಳು. ಲೇಸರ್ ಪ್ರಿಂಟರ್ ಮಾತ್ರ ಈ ಗುಂಪಿಗೆ ಸೇರಲ್ಲ. ಅದಕ್ಕಾಗಿ ಲೇಸರ್ ಪ್ರಿಂಟರ್ನ ಗುಂಪಿನಿಂದ ಆರಿಸಿ ಹೊರ ತೆಗೆಯಲಾಗಿದೆ. ಪ್ರಶ್ನೆ 10, ಇವುಗಳಲ್ಲಿ ಯಾವುದು ಚುಂಬಕ ಮುದ್ರಕವಲ್ಲ? ಚುಂಬಕ ಅದು ಮಿಸ್ಟೇಕ್ ಆಗಿರುತ್ತೆ, ಕರೆಕ್ಷನ್ ಮಾಡ್ಕೊಳ್ಳಿ. ಚುಂಬಕ ಮುದ್ರಕವಲ್ಲ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡೈಸಿ ವೀಲ್ ಪ್ರಿಂಟರ್, ಆಪ್ಷನ್ ಬಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಆಪ್ಷನ್ ಸಿ ಡ್ರಮ್ ಪ್ರಿಂಟರ್, ಆಪ್ಷನ್ ಡಿ ಇಂಕ್ ಜೆಟ್ ಪ್ರಿಂಟರ್. ಚುಂಬಕ ಮುದ್ರಕ ಯಾವುದಲ್ಲ ಅಂತ ಅಂದ್ರೆ ಮುದ್ರಣ ಅಂದರೆ ಪ್ರಿಂಟರ್ ಯಾವುದಲ್ಲ, ಮ್ಯಾಗ್ನೆಟಿಕ್ ಪ್ರಿಂಟರ್ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಕ್ ಜೆಟ್ ಪ್ರಿಂಟರ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಿಂಟರ್ ಅಲ್ಲ ಗೆಳೆಯರೆ. ಓಕೆನಾ. ಡೈಸಿ ವೀಲ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಮತ್ತು ಡ್ರಮ್ ಪ್ರಿಂಟರ್ಗಳು ಇದು ಮ್ಯಾಗ್ನೆಟಿಕ್ ಪ್ರಿಂಟರ್ಗಳು. ಇವು ಮ್ಯಾಗ್ನೆಟಿಕ್ ಪ್ರಿಂಟರ್ಗಳು. ಇಂಕ್ ಜೆಟ್ ಪ್ರಿಂಟರ್ ಮ್ಯಾಗ್ನೆಟಿಕ್ ಪ್ರಿಂಟರ್ ಅಲ್ಲ. ಪ್ರಶ್ನೆ 11, ಹಾರ್ಡ್ ಕಾಪಿ ಎಂಬ ಪದವನ್ನು ಈ ಕೆಳಗಿನ ಯಾವುದನ್ನು ವರ್ಣಿಸಲು ಬಳಸುತ್ತಾರೆ? ಆಪ್ಷನ್ ಎ ಹಾರ್ಡ್ ಬೋರ್ಡ್ ಮೇಲಿನ ಬರಹ, ಆಪ್ಷನ್ ಬಿ ಮುದ್ರಣಗೊಂಡ ಉತ್ಪತ್ತಿ, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹಿಸಲಾದ ಸುದ್ದಿಗಳು, ಆಪ್ಷನ್ ಡಿ ಪುನರಾವರ್ತಿತ ನಕಲು. ಗೆಳೆಯರಿ, ಈ ಹಿಂದೆ ತಮಗೆ ಹೇಳಿದೆ ನಿಮ್ಮ ಫ್ರೆಂಡ್ಗೆ ಹತ್ತಿರ ಸಾಫ್ಟ್ ಕಾಪಿ ಕಳಿಸ್ಕೊಡಪ್ಪ, ನಾನು ಇಲ್ಲಿ ಪ್ರಿಂಟ್ ತಗೋತೀನಿ ಅಂತ. ಕಳಿಸಿರೋಂಥ ಸಾಫ್ಟ್ ಕಾಪಿ ನೀವೇನು ಪ್ರಿಂಟ್ ತಗೋತೀರಾ ಅದೇ ಹಾರ್ಡ್ ಕಾಪಿ. ಸಿಂಪಲ್ ಆಗಿರುತ್ತೆ. ಕರೆಕ್ಟಾಗಿ ಕ್ವಶನ್ ಓದಿದ್ರೆ ತಮ್ಮ ಕ್ವಶನಲ್ಲೇ ಆನ್ಸರ್ ಸಿಗುತ್ತೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಬಿ ಮುದ್ರಣಗೊಂಡ ಉತ್ಪತ್ತಿಯನ್ನು ಅಂದರೆ ಮುದ್ರಣ ಏನು ಪ್ರಿಂಟ್ಔಟ್ಸ್ ಏನಂತೀರಾ ಅದು ಹಾರ್ಡ್ ಕಾಪಿ ಗೆಳೆಯರೆ. ಮುದ್ರಣಗೊಂಡ ಉತ್ಪತ್ತಿ ಅಂದರೆ ಪ್ರಿಂಟ್ಔಟ್ಸ್ಗಳು, ಅದೇ ಹಾರ್ಡ್ ಕಾಪಿ. ಪ್ರಶ್ನೆ 12, ಲೇಸರ್ ಪ್ರಿಂಟರ್ನಲ್ಲಿ ಕೆಳಗಿನ ಯಾವ ವಿಧದ ಲೇಸರ್ ಬಳಕೆಯಾಗುತ್ತದೆ? ಆಪ್ಷನ್ ಎ ಡೈಲೇಸರ್, ಆಪ್ಷನ್ ಬಿ ಗ್ಯಾಸ್ ಲೇಸರ್, ಆಪ್ಷನ್ ಸಿ ಅರೆವಾಹಕ ಅಂದರೆ ಸೆಮಿ ಕಂಡಕ್ಟರ್ಸ್, ಆಪ್ಷನ್ ಡಿ ಉತ್ತೇಜಕ ಲೇಸರ್. ಯಾವ ರೀತಿಯ ಲೇಸರ್ ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಎ ಡೈ ಲೇಸರ್ ಗೆಳೆಯರೆ. ಡೈ ಲೇಸರ್ಗಳು ಯೂಸ್ ಆಗತ್ತೆ. ಪ್ರಶ್ನೆ 13, ಈ ಯಂತ್ರವು ಉನ್ನತ ಗುಣಮಟ್ಟದ ಪ್ರತಿಯನ್ನು ಮುದ್ರಿಸುತ್ತದೆ. ಯಾವ ಯಂತ್ರ? ಆಪ್ಷನ್ ಎ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಆಪ್ಷನ್ ಬಿ ಲೇಸರ್ ಪ್ರಿಂಟರ್, ಆಪ್ಷನ್ ಸಿ ಇಂಕ್ ಜೆಟ್ ಪ್ರಿಂಟರ್, ಆಪ್ಷನ್ ಡಿ ಆಲ್ ಇನ್ ಒನ್ ಪ್ರಿಂಟರ್. ಈ ಯಂತ್ರವು ಉನ್ನತ ಗುಣಮಟ್ಟದ ಪ್ರತಿಯನ್ನು ಉನ್ನತ ಗುಣಮಟ್ಟದ ಹೈ ಕ್ವಾಲಿಟಿ ಪ್ರಿಂಟಿಂಗ್. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಲೇಸರ್ ಪ್ರಿಂಟರ್ ಗೆಳೆಯರೆ. ಲೇಸರ್ ಪ್ರಿಂಟರ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಪ್ರಿಂಟ್ಸ್ಗಳನ್ನು ತೆಗೆಯುತ್ತೆ. ಓಕೆ. ಪ್ರಶ್ನೆ 14, ಇವುಗಳಲ್ಲಿ ಯಾವುದು ಸಂಗ್ರಹ ಸಾಧನವಲ್ಲ, ಸ್ಟೋರೇಜ್ ಡಿವೈಸ್ ಅಲ್ಲ ಅಂತ ಇದ್ದಾರೆ. ಆಪ್ಷನ್ ಎ ಹಾರ್ಡ್ ಡಿಸ್ಕ್, ಇದೊಂದು ಸ್ಟೋರೇಜ್ ಡಿವೈಸ್, ಆಪ್ಷನ್ ಬಿ ಪ್ರಿಂಟರ್, ಆಪ್ಷನ್ ಸಿ ಫ್ಲಾಪಿ ಡಿಸ್ಕ್, ಇದು ಕೂಡ ಸ್ಟೋರೇಜ್ ಡಿವೈಸ್, ಆಪ್ಷನ್ ಡಿ CD ಕಾಂಪ್ಯಾಕ್ಟ್ ಡಿಸ್ಕ್, ಇದು ಕೂಡ ಸ್ಟೋರೇಜ್ ಡಿವೈಸ್. ಅಂದರೆ
ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಿಂಟರ್. ಇದೊಂದು ಸ್ಟೋರೇಜ್ ಡಿವೈಸ್ ಅಲ್ಲ. ಪ್ರಶ್ನೆ 15, ಯಾವುದೇ ಒಂದು ಡಾಕ್ಯುಮೆಂಟ್ನ ಹಾರ್ಡ್ ಕಾಪಿಯನ್ನು ಆಪ್ಷನ್ ಎ ಕಠಿಣ ತಟ್ಟೆ ಅಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹಿಸಬಹುದು. ಆಪ್ಷನ್ ಬಿ ಫ್ಲಾಪಿ ತಟ್ಟೆಯಲ್ಲಿ ಸಂಗ್ರಹಿಸಬಹುದು. ಆಪ್ಷನ್ ಸಿ ಸಿಡಿಯಲ್ಲಿ ಸಂಗ್ರಹಿಸಬಹುದು. ಆಪ್ಷನ್ ಡಿ ಮುದ್ರಕದಲ್ಲಿ ಮುದ್ರಿಸಬಹುದು. ಏನು ಕೇಳ್ತಾ ಇದ್ದಾರೆ, ಯಾವುದೇ ಒಂದು ಡಾಕ್ಯುಮೆಂಟ್ನ ಹಾರ್ಡ್ ಕಾಪಿಯನ್ನು ಏನು ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಡಿ ಮುದ್ರಕದಲ್ಲಿ ಮುದ್ರಿಸಬಹುದು ಗೆಳೆಯರೆ. ಹಾರ್ಡ್ ಕಾಪಿಯನ್ನು ಮುದ್ರಕದಲ್ಲಿ ಮುದ್ರಿಸಬಹುದು. ಇದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಪ್ರಶ್ನೆ 16, ಇವುಗಳಲ್ಲಿ ನಿರ್ಗಮನ ಸಾಧನಗಳು ಯಾವ ಅಂದರೆ ಔಟ್ಪುಟ್ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ ಸಿಡಿ, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಮೌಸ್. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ಮಾನಿಟರ್. ಮಾನಿಟರ್ ಒಂದು ಔಟ್ಪುಟ್ ಸಾಧನ ಗೆಳೆಯರೆ. ಪ್ರಶ್ನೆ 17, ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಡಿಯೋ, ಆಪ್ಷನ್ ಬಿ ಜಾಲ, ಆಪ್ಷನ್ ಸಿ ಮಾಡೆಮ್, ಆಪ್ಷನ್ ಡಿ ಶಬ್ದ. ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡೆಮ್ ಗೆಳೆಯರೆ. ಗಣಕಯಂತ್ರಕ್ಕೆ ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು ಅಂದರೆ ಅದು ಮಾಡೆಮ್ ಮಾತ್ರ. ಯಾಕಂದರೆ ನೀವು BSNL ಇಂದ ಬೇರೆ ಬೇರೆ ನೀವು ಕಂಪ್ನಿಗಳಿಂದ ತಂತಿ ಮುಖಾಂತರ ನೀವೇನಾದರೂ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಸಪ್ಲೈ ತೊಗೊಂಡಲ್ಲಿ ತಮಗೆ ಮಾಡೆಮ್ ಅವಶ್ಯಕತೆ ಇದೆ. ಮಾಡೆಮ್ಗೆ ಕನೆಕ್ಟ್ ಆಗಿಬಿಟ್ಟು ಕಂಪ್ಯೂಟರ್ ಕನೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ಕಂಪ್ಯೂಟರ್ಗೆ ಯಾವುದು ಇಂಟರ್ನೆಟ್ ಕೇಬಲ್ ಇಂಟರ್ನೆಟ್ ಯಾವುದು ಕನೆಕ್ಟ್ ಆಗಲ್ಲ ಗೆಳೆಯರೆ. ಓಕೆನಾ. ಈಗೆಲ್ಲ ವೈಫೈ ಬಂದಿದೆ. ವೈಫೈಗಿಂತ ಮುಂಚೆಲ್ಲ ಮಾಡೆಮ್ಗಳಿತ್ತು. ಪ್ರಶ್ನೆ 18, ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ? ಆಪ್ಷನ್ ಎ ಮಾಡೆಮ್ ಒಂದು ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಬಿ ಮಾಡೆಮ್ ಉಪಕರಣವು ವೋಲ್ಟೇಜ್ ಸ್ಥಿರೀಕರಣಕ್ಕೆ ಸಹಾಯ ಮಾಡುವುದು. ಆಪ್ಷನ್ ಸಿ ಮಾಡೆಮ್ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಆಪ್ಷನ್ ಡಿ ಮಾಡೆಮ್ ಉಪಕರಣವು ಅನಲಾಗ್ ಹಾಗೂ ಡಿಜಿಟಲ್ ಭಾಷೆಯ ಸಂಕೇತಗಳನ್ನು ಪರಸ್ಪರ ಅಂದರೆ ವೈಸ್ ವರ್ಸ ಪರಿವರ್ತನೆಯನ್ನು ಮಾಡುತ್ತೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಡೆಮ್ ಗೆಳೆಯರೆ. ಮಾಡೆಮ್ ಉಪಕರಣವು ಅನಲಾಗ್ ಹಾಗೂ ಡಿಜಿಟಲ್ ಭಾಷೆಯ ಸಂಕೇತಗಳನ್ನು ಪರಸ್ಪರ ಪರಿವರ್ತನೆಯನ್ನು ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ಮಾಡ್ಯುಲೇಷನ್ ಮಾಡುತ್ತೆ, ಡಿಮಾಡ್ಯುಲೇಷನ್ ಮಾಡುತ್ತೆ. ಮಾಡ್ಯುಲೇಷನ್ ಅಂದರೆ ಏನು ಅಂದರೆ ಡಿಜಿಟಲ್ ಭಾಷೆಯನ್ನು ಅನಲಾಗ್ ಭಾಷೆಯಾಗಿ ಭಾಷಾಂತರ ಮಾಡುತ್ತೆ, ಅದಕ್ಕೆ ಮಾಡ್ಯುಲೇಷನ್ ಅಂತಾರೆ. ಡಿಮಾಡ್ಯುಲೇಷನ್ ಅಂದರೆ ಏನಂದರೆ ಅನಲಾಗ್ ಭಾಷೆಯನ್ನು ಡಿಜಿಟಲ್ ಭಾಷೆಗೆ ಮರು ಪರಿವರ್ತನೆಯನ್ನು ಮಾಡುತ್ತೆ, ಅದು ಡಿಮಾಡ್ಯುಲೇಷನ್ ಅಂತ ಕರೀತಾರೆ. ಪ್ರಶ್ನೆ 19, ಇವುಗಳಲ್ಲಿ ಯಾವುದನ್ನು ಇನ್ಪುಟ್ ಕಮ್ ಔಟ್ಪುಟ್ ಸಾಧನ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರಿಂಟರ್, ಆಪ್ಷನ್ ಬಿ ಸ್ಪೀಕರ್, ಆಪ್ಷನ್ ಸಿ ಮಾಡೆಮ್, ಆಪ್ಷನ್ ಡಿ ಮಾನಿಟರ್. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡೆಮ್ ಗೆಳೆಯರೆ. ಮಾಡೆಮ್ ಇನ್ಪುಟ್ ಹೊರಗಡೆ ಇರೋ ಅಂತರ್ಜಾಲದ ಸಂಪರ್ಕವನ್ನು ಕಂಪ್ಯೂಟರ್ಗೂ ಕೊಡುತ್ತೆ, ಕಂಪ್ಯೂಟರ್ನಲ್ಲಿರುವಂಥ ಮಾಹಿತಿಯನ್ನು ಅಂತರ್ಜಾಲಕ್ಕೂ ಕಳಿಸ್ಕೊಡುತ್ತೆ. ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಎರಡನ್ನೂ ಮಾಡುತ್ತೆ. ಅದಕ್ಕಾಗಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಾಧನ ಯಾವುದು ಅಂದರೆ ಅದು ಮಾಡೆಮ್ ಗೆಳೆಯರೆ. ಪ್ರಶ್ನೆ 20, ಗಣಕಯಂತ್ರ ಸ್ಪರ್ಶಿಸಲು ಸಾಧ್ಯವಿರುವ ಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಡಿವೈಸ್, ಆಪ್ಷನ್ ಸಿ ಫೆರಿಪೆರಲ್, ಆಪ್ಷನ್ ಡಿ ಅಪ್ಲಿಕೇಶನ್. ಗಣಕಯಂತ್ರ ನೀವು ಸ್ಪರ್ಶ ಮಾಡಬೇಕು, ಆ ಸ್ಪರ್ಶ ಮಾಡುವಂಥ ಭಾಗಕ್ಕೆ ಸಾಧ್ಯತೆ ಇರುವಂಥ ಭಾಗಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತಾರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಡ್ವೇರ್ ಅಂತ ಕರೀತಾರೆ. ಯಾವ ಕಂಪ್ಯೂಟರ್ ಭಾಗಗಳನ್ನು ನೀವು ಮುಟ್ಟುತ್ತೀರೋ ಅವೆಲ್ಲ ಹಾರ್ಡ್ವೇರ್ಗಳು. ಪ್ರಶ್ನೆ 21, ಕಂಪ್ಯೂಟರ್ ಪ್ರಕ್ರಿಯೆಗೆ ಸಂಬಂಧಿಸಿದ ಜನರನ್ನು ಏನೆಂದು ಕರೆಯಲಾಗುವುದು? ಕಂಪ್ಯೂಟರ್ ವರ್ಕ್ ಮಾಡ್ತಾನೆ, ನಿಮ್ಮ ಹುಡುಗ ಏನು ಮಾಡ್ತಾನೆ ಅಂದ ತಕ್ಷಣ ಕಂಪ್ಯೂಟರ್ ವರ್ಕ್ ಮಾಡ್ತಾನೆ. ಕಂಪ್ಯೂಟರ್ ಒಂದು ರೀತಿ ಹಳೆ ಕಾಲೇಜ್ ಜನ ಗೊತ್ತಿರಲ್ಲ ಅವ್ರಿಗೆ ಏನಂತ ಏನು ಮಾಡ್ತಾರೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರು ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ ಹಾರ್ಡ್ವೇರ್, ಆಪ್ಷನ್ ಬಿ ಹ್ಯೂಮನ್ ವೇರ್, ಆಪ್ಷನ್ ಸಿ ಸಾಫ್ಟ್ವೇರ್, ಆಪ್ಷನ್ ಡಿ ಫರ್ಮ್ ವೇರ್. ಕಂಪ್ಯೂಟರ್ ಕೆಲಸ ಮಾಡೋರು ಅಂದರೆ ಕಂಪ್ಯೂಟರ್ ಪ್ರಕ್ರಿಯೆಗೆ ಸಂಬಂಧಿಸಿದ ಜನರನ್ನ ಏನಂತ ಕರೀತಾರೆ ಅಂದರೆ ಪ್ರಶ್ನೆ 21ರ ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯೂಮನ್ ವೇರ್ ಅಂತ ಕರೀತಾರೆ. ಹ್ಯೂಮನ್ ವೇರ್ ಅಂತ ಕರೀತಾರೆ ಗೆಳೆಯರೆ. ಪ್ರಶ್ನೆ 22, ಈಗಾಗಲೇ ಇರುವ ಕಠಿಣ ಸಾಮಗ್ರಿಯನ್ನು ಹೆಚ್ಚು ಸಶಕ್ತಗೊಳಿಸಲು ನಡೆಯುವ ಪ್ರಕ್ರಿಯೆಗೆ ತಾಂತ್ರಿಕವಾಗಿ ಏನಂತ ಕರೀತಾರೆ? ಸಿಂಪಲ್ ಆಗಿ ಪ್ರಶ್ನೆ ಏನಂದರೆ ಹಾರ್ಡ್ ಡಿಸ್ಕ್ ಇದೆ, ಹಾರ್ಡ್ ಡಿಸ್ಕನ್ನು ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡೋಕ್ಕೆ, ಅಪ್ಗ್ರೇಡ್ ಮಾಡೋಕ್ಕೆ, ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅದನ್ನು ಮುಂದೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಒಂದು ಸಾಧನ ಅಂಥದ್ದು ಏನಂತ ಕೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಎಕ್ಸ್ಪ್ಯಾನ್ಷನ್, ಆಪ್ಷನ್ ಬಿ ಪ್ಲಗ್ ಆ್ಯಂಡ್ ಪ್ಲೇ, ಆಪ್ಷನ್ ಸಿ ಅಪ್ಗ್ರೇಡಿಂಗ್, ಆಪ್ಷನ್ ಡಿ ಅಪ್ಸೈಸಿಂಗ್. ಪ್ರಶ್ನೆ 22ರ ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಗ್ರೇಡಿಂಗ್ ಅಂತಾರೆ. ಅಪ್ಲಿಕೇಶನ್ ಅಪ್ಗ್ರೇಡ್ ಮಾಡಬೇಕು, ಮೊಬೈಲನ್ನು ಅಪ್ಗ್ರೇಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು,
ಕಂಪ್ಯೂಟರ್ನ ಅಪ್ಗ್ರೇಡ್ ಮಾಡಬೇಕು, ಇರುವಂಥ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ನ ಅಪ್ಗ್ರೇಡ್ ಮಾಡು ಅಂತ ಇರ್ತಾರೆ. ಸೊ ಏನು ಇರುವಂಥ ಒಂದು ಸಾಧನವನ್ನು ಮುಂದೆ ಅಭಿವೃದ್ಧಿ ಮಾಡೋಕ್ಕೆ ಅಪ್ಗ್ರೇಡ್ ಅಂತ ಕರೀತಾರೆ. ಪ್ರಶ್ನೆ 23, ಅನೇಕ ಫೈಲ್ಗಳನ್ನು ಒಂದೇ ಫೈಲ್ ಆಗಿ ಒತ್ತಿ ಅಡಕ ಮಾಡಲು ಅಂದರೆ ಸೇವ್ ಮಾಡಲು ತಕ್ಕುದಾದ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅನ್ಜಿಪ್, ಆಪ್ಷನ್ ಬಿ ಎಕ್ಸ್ಪ್ಲೋರರ್, ಆಪ್ಷನ್ ಸಿ ಸರ್ಚ್, ಆಪ್ಷನ್ ಡಿ ವಿನ್ಜಿಪ್. ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂದರೆ ಅನೇಕ ಫೈಲ್ಗಳನ್ನು ಒಂದೇ ಫೈಲ್ನಲ್ಲಿ ಒತ್ತಿ ಸೇವ್ ಮಾಡಲು ಪ್ರೆಸ್ ಮಾಡಿ ಸೇವ್ ಮಾಡೋಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 23 ಸರಿಯಾದ ಉತ್ತರ ಆಪ್ಷನ್ ಡಿ ವಿನ್ಜಿಪ್ ಅಂತ ಕರೀತಾರೆ ಗೆಳೆಯರೆ. ವಿನ್ಜಿಪ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ 2007ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಿನ್ಜಿಪ್ ಇದರ ಉತ್ತರ. ಪ್ರಶ್ನೆ 24, ಇವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ? ಆಪ್ಷನ್ ಎ ರೆಡ್ ಹ್ಯಾಟ್ ಲಿನಕ್ಸ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಆಫೀಸ್, ಆಪ್ಷನ್ ಸಿ ಅಡೋಬ್ ಪೇಜ್ ಮೇಕರ್, ಆಪ್ಷನ್ ಡಿ ಓಪನ್ ಆಫೀಸ್. ಏನು ಕೇಳ್ತಾ ಇದ್ದಾರೆ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಇದರಲ್ಲಿ ಅಲ್ಲ ಅಂತ ಕೇಳಿದ್ರೆ ಕೊನೆಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು ಅಲ್ಲ ಅಂತ ಇದ್ದಾರೆ. ಆಪ್ಷನ್ ಎ ರೆಡ್ ಹ್ಯಾಟ್ ಲಿನಕ್ಸ್ ಬಂದ್ಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಗೆಳೆಯರೆ. ಓಕೆನಾ. ಪ್ರಶ್ನೆ 25, ಇವುಗಳಲ್ಲಿ ಯಾವುದು ಕಠಿಣ ಸಾಮಗ್ರಿ ಅಲ್ಲ? ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಮುದ್ರಕ, ಆಪ್ಷನ್ ಸಿ ದರ್ಶಕ, ಆಪ್ಷನ್ ಡಿ ಕೀಬೋರ್ಡ್. ಏನು ಕೇಳ್ತಾ ಇದ್ದಾರೆ ಹಾರ್ಡ್ ಮಟೀರಿಯಲ್ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 25ರ ಸರಿಯಾದ ಉತ್ತರ ಆಪ್ಷನ್ ಸಿ ದರ್ಶಕ. ಮಾನಿಟರ್ ಬಂದ್ಬಿಟ್ಟು ಹಾರ್ಡ್ ಮಟೀರಿಯಲ್ ಅಲ್ಲ. ಯಾಕಂದರೆ ಮಾನಿಟರ್ಗೆ ನೀವು ಜೋರಾಗಿ ಒತ್ತದ್ರೆ ಅಥವಾ ಜೋರಾಗಿ ಗುದ್ದುಬಿಟ್ರೆ ಆ ಮಾನಿಟರ್ ಹಾಳಾಗಿ ಹೋಗುತ್ತೆ. ಓಕೆನಾ. ಪ್ರಶ್ನೆ 26, ಕೋರಲ್ ಡ್ರಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಇಲ್ಸ್ಟ್ರೇಷನ್, ಆಪ್ಷನ್ ಬಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಟೆಕ್ಸ್ಟ್ ಪ್ರೋಗ್ರಾಮ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಏನು ಕೇಳ್ತಾ ಇದ್ದಾರೆ ಕೋರಲ್ ಡ್ರಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 26ರ ಸರಿಯಾದ ಉತ್ತರ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್ ಗೆಳೆಯರೆ. ಯಾಕೆ ಕೋರಲ್ ಡ್ರಾ ಯಾಕೆ ಪ್ರಸಿದ್ಧಿಯಾಗಿದೆ ಅಂದರೆ ಕೋರಲ್ ಡ್ರಾ ಇದೊಂದು ಡಿಸೈನಿಂಗ್ ತಂತ್ರಾಂಶವಾಗಿದೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಪುಸ್ತಕ, ಮ್ಯಾಗಝಿನ್, ಬ್ಯಾನರ್ಗಳ ತಯಾರಿಕೆಯಲ್ಲಿ ವ್ಯಾಪಕ ಬಳಕೆಯಲ್ಲಿರುವಂಥ ಒಂದು ಸಾಫ್ಟ್ವೇರ್ ಯಾವುದು ಅಂದರೆ ಅದು ಕೋರಲ್ ಡ್ರಾ ಗೆಳೆಯರೆ. ಓಕೆನಾ. 27, ಫೋಟೋ ಎಡಿಟಿಂಗ್, ಡಾಕ್ಯುಮೆಂಟ್ ಮತ್ತು ಲೆಕ್ಕಪತ್ರಗಳ ತಯಾರಿಕೆಗೆ ಬಳಸುವ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಅಪ್ಲಿಕೇಶನ್, ಆಪ್ಷನ್ ಬಿ ಯುಟಿಲಿಟಿ, ಆಪ್ಷನ್ ಸಿ ಸಿಸ್ಟಮ್, ಆಪ್ಷನ್ ಡಿ ಆಪರೇಟಿಂಗ್ ಸಿಸ್ಟಮ್. ಫೋಟೋ ಎಡಿಟಿಂಗ್ ಆಗಲಿ, ಡಾಕ್ಯುಮೆಂಟ್ಗಳಾಗಲಿ ಮತ್ತು ಲೆಕ್ಕಪತ್ರಗಳ ತಯಾರಿಕೆಗಾಗಿ ಬಳಸುವಂಥ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 27ರ ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಲಿಕೇಶನ್ ಗೆಳೆಯರೆ. ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಅಪ್ಲಿಕೇಶನ್ ಒಂದೇ ಇದೆ. ಸೊ ಅಪ್ಲಿಕೇಶನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಯುಟಿಲಿಟಿ ಅಲ್ಲ, ಸಿಸ್ಟಮ್ ಅಲ್ಲ, ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಯಾವುದೇ ರೀತಿಯ ಫೋಟೋ ಎಡಿಟಿಂಗ್, ಡಾಕ್ಯುಮೆಂಟ್ ಮತ್ತು ಲೆಕ್ಕಪತ್ರ ತಯಾರಿಕೆ ಸಹಾಯ ಮಾಡಲ್ಲ. ಅದಕ್ಕಂತ ಬೇರೆ ಸಾಫ್ಟ್ವೇರ್ಗಳಿರುತ್ತೆ. ಆ ಸಾಫ್ಟ್ವೇರ್ಗಳಿಗೆ ಅಪ್ಲಿಕೇಶನ್ ಅಂತ ಕರೀತಾರೆ. ಸೊ ಅದೇ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಇದಕ್ಕೆ ಸರಿಯಾದ ಉತ್ತರ ಗೆಳೆಯರೆ. ಓಕೆನಾ. ಪ್ರಶ್ನೆ 28, .pdf ಅಟ್ಯಾಚ್ಮೆಂಟ್ ಅನ್ನು ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು? ಆಪ್ಷನ್ ಎ MS ವರ್ಡ್, ಆಪ್ಷನ್ ಬಿ ಆಕ್ರೋಬಾಟ್ ರೀಡರ್, ಆಪ್ಷನ್ ಸಿ MS ಪವರ್ ಪಾಯಿಂಟ್, ಆಪ್ಷನ್ ಡಿ MS ಔಟ್ಲುಕ್. .pdf ಓಪನ್ ಮಾಡೋಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. .pdfನ ಓಪನ್ ಮಾಡಲಿಕ್ಕೆ ಆಪ್ಷನ್ ಬಿ ಆಕ್ರೋಬಾಟ್ ರೀಡರ್ ಇರಲೇಬೇಕು. ಆಕ್ರೋಬಾಟ್ ರೀಡರ್ ಇದ್ರೆ ಮಾತ್ರ .pdf ಓಪನ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಆಗಲ್ಲ ಗೆಳೆಯರೆ. ಪ್ರಶ್ನೆ 29, MP3 ದಸ್ತಾವೇಜುಗಳು ಡ್ಯಾಶ್ ದಸ್ತಾವೇಜುಗಳು ಅಂದರೆ MP3 ಫೈಲ್ಗಳು ಡ್ಯಾಶ್ ಫೈಲ್ಗಳು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಡಿಯೋ ಫೈಲ್ಗಳ, ಆಪ್ಷನ್ ಬಿ ಧ್ವನಿ ರೂಪದ ದತ್ತಾಂಶಗಳ, ಆಪ್ಷನ್ ಸಿ ಚಿತ್ರಗಳ, ಆಪ್ಷನ್ ಡಿ ಅನಿಮೇಷನ್ಗಳ. ಏನು MP3 ದಸ್ತಾವೇಜುಗಳು ಅಂದರೆ? ಪ್ರಶ್ನೆ 29ರ ಸರಿಯಾದ ಉತ್ತರ ಆಪ್ಷನ್ ಬಿ ಧ್ವನಿ ರೂಪದ ದತ್ತಾಂಶಗಳು. MP3 ದಸ್ತಾವೇಜುಗಳು ಅಂದರೆ ಧ್ವನಿ ರೂಪದ ದತ್ತಾಂಶಗಳು ಆಗಿವೆ ಗೆಳೆಯರೆ. ನಮ್ಮ ಇವತ್ತಿನ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 30. MP3 ಸರಿಯಾದ ವಿಸ್ತೃತ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮ್ಯೂಸಿಕ್ ಪ್ಲೇಯರ್ ವರ್ಷನ್ 3 ಆಡಿಯೋ ಲೇಯರ್ 1, ಆಪ್ಷನ್ ಬಿ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ 3 ಆಡಿಯೋ ಲೇಯರ್ 3, ಆಪ್ಷನ್ ಸಿ ಮ್ಯೂಸಿಕ್ ಪ್ಲೇಯರ್ ಆಡಿಯೋ 3 ಲೇಯರ್ 1, ಆಪ್ಷನ್ ಡಿ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ 1 ಆಡಿಯೋ ಲೇಯರ್ 3. ಗೆಳೆಯರೆ, ಕಂಪ್ಯೂಟರ್ ಸಾಕ್ಷರತೆ ಭಾಗ 7ರಲ್ಲಿ ನಾನು ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ ಸಂಪೂರ್ಣವಾದ ಕ್ಲಾಸನ್ನು ಮಾಡಿದ್ದೀನಿ. ಆ ಕ್ಲಾಸ್ನ ದಯವಿಟ್ಟು ನೋಡಿ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. .mp3 ಅಂದರೆ ಏನು, .txt ಅಂದರೆ ಏನು, .jpeg ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಯಾವಾಗ ಕೇಳಿದ್ರು ಅಂದರೆ GPS ಗ್ರೇಡ್ 1 2009ರಲ್ಲಿ ಕೇಳಿದ್ದಾರೆ. GPS ಗ್ರೇಡ್ 1 2009 ಜಾಬ್ನಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸೊ MP3 ಸರಿಯಾದ ವಿಸ್ತೃತ ರೂಪ ಯಾವುದು ಅಂದರೆ
ಆಪ್ಷನ್ ಡಿ ಸರಿಯಾದ ಉತ್ತರ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ 1 ಆಡಿಯೋ ಲೇಯರ್ 3 ಅಂತ. MP3 ಸರಿಯಾದ ವಿಸ್ತೃತ ರೂಪ ಯಾವುದು ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ 1 ಆಡಿಯೋ ಲೇಯರ್ 3 ಅಂತ ಗೆಳೆಯರೆ, ನೆನ್ಪಿಟ್ಕೊಳ್ಳಿ. ಓಕೆನಾ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.